ಪಂಚಾಮೃತ ಕಲಿಸ್ತಂಗೆ ಕಲಿಸ್ತಿದೆ ಕೋಳಿಗೆ ಮೇವ. ಸ್ನೇಹಿತರೆ, ನಾಟಿ ಕೋಳಿ ಏನು ಸಾಕವ್ರೆ ಆ ಕೋಳಿಗಳಿಗೆ ನ್ಯಾಚುರಲ್ ಮೇವು, ತರಕಾರಿಗಳಲ್ಲೋ ಸೊಪ್ಪುಗಳಲ್ಲೋ ಏನೇನು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಏನೇನು ಮಿಕ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ತಿಂತವೆ ಅಂತ ಅನ್ನೋದನ್ನ ಅವ್ರನ್ನೇ ಕೇಳುವ ಬನ್ನಿ. ಇದು ಕ್ಯಾರೆಟ್ ಮತ್ತು ಜೋಳ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಜೋಳ ಸ್ವಲ್ಪ ಬೆಳಿಗ್ಗೆ ಒಂದು ಟೈಮ್ ಕೊಡ್ತೀವಿ, ಸಂಜೆ ಒಂದು ಟೈಮ್ ಕ್ಯಾರೆಟ್ ಜೊತೆಗೆ ಸ್ವಲ್ಪ ನಂಚ್ಕೊಳಕ್ಕಿರಲಿ ಅಂತ ಚುರುಮುರಿ ಥರ ಇರುತ್ತೆ, ಚುರುಮುರಿ ಮಾಡಿಕೊಡೋ ಥರ ಸ್ನ್ಯಾಕ್ಸ್ ಥರ. ಓಕೆ, ನಾಟಿಗಳಿಗೂ ಸ್ನ್ಯಾಕ್ಸ್. ಹೌದು. ಈಗ ಮಾರ್ಕೆಟಲ್ಲಿ ಕಡಿಮೆ ರೇಟ್ಗೆ ಅಂತ ಸಿಗುತ್ತೆ. ಕಡಿಮೆ ರೇಟ್ಗೆ ಹಾಕೋದು. ಹೌದು, ಕಡಿಮೆ ರೇಟ್ಗೆ ಅಂದರೆ ಕ್ವಾಲಿಟಿ ಚೆನ್ನಾಗಿರೋದೆ, ಬಟ್ ರೇಟ್ ಕಡಿಮೆ ಇರುತ್ತಲ್ಲ. ಈ ಐಡಿಯಾ ಬಾಗುಂದಿ ಅಂತದ್ದು. ಈಗ ವೇಸ್ಟೇಜ್ ತಗೊಬಂದು ಹಾಕಿದ್ರು ಅದು ಅಷ್ಟು ಚೆನ್ನಾಗಿರಲ್ಲ. ರೇಟ್ ಕಡಿಮೆ ಇರುತ್ತೆ ಅಂತ ಹಾಕಿದ್ರೆ ಕ್ವಾಲಿಟಿನೂ ಸಿಗುತ್ತೆ, ರೇಟ್ ಕಡಿಮೆ ಇರುತ್ತೆ. ಜೊತೆಗೆ ನಿಮಗೂ ಬೇರೆ ಮೇವಿಂದೆಲ್ಲ ಖರ್ಚು ನಿಕ್ಕತ್ತೆ. ಮೇವಿನ ಖರ್ಚು 50% ನಿಕ್ಕುತ್ತೆ. ಈಗ ಆಲ್ಮೋಸ್ಟ್ ನ್ಯಾಚುರಲ್ ಫುಡ್ಡೇ ಆಗ್ತಿದೆ ಅಂತ ಹೇಳಿದೆ ಕೋಳಿಗೆ. ಅದು ಏನೇನು ಆಗ್ತಿದೆ, ಯಾವ ರೀತಿ ಆಗ್ತಿದೆ ಅಂತ ಸ್ವಲ್ಪ ಹೇಳ್ಬಿಡಂಗೆ. ಹೊಲದಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಬಂದು ಹಾಕ್ತಾ ಇರೋದು. ನಾವು ಹೊರಗಡೆಯಿಂದ ಏನು ಕೊಂಡ್ಕೊಬರೋದು ಒಂದೇ ಕ್ಯಾರೆಟ್ ಒಂದೇ. ಇಲ್ಲಿ ನಾವು ಬೆಳೆಯಲ್ವಲ್ಲ ಅಂತ ಇಲ್ಲಿ ನಮ್ಮ ಊರಲ್ಲಿ ಎಲ್ಲ ಸಿಗುತ್ತೆ. ಒಂದು ಫೀಡ್ ರೇಟ್ ಕಡಿಮೆ ಆಗಬೇಕು, ಇನ್ನೊಂದು ಅದು ಕ್ವಾಲಿಟಿ ಬರಬೇಕು. ಈಗ ನಾವು ಕೋಳಿಗಳು ತಿಂತೀವಿ, ನಾವು ತಿಂದ ಮೇಲೆ ಆಮೇಲೆ ಹೊರಗಡೆ ಕೊಡೋದು. ನಾವು ತಿಂತಾ ಇದೀವಿ ಅಂತಂದ್ರೆ ಚೆನ್ನಾಗಿರೋದೇ ತಿನ್ಬೇಕಲ್ಲ, ಹೊರಗಡೆಗೂ ಚೆನ್ನಾಗಿರೋದೇ ಕೊಡಬೇಕು. ಹಂಗಾಗಿ ಚೆನ್ನಾಗಿರೋದೇ ಆಗ್ತದೆ. ಫೀಡ್ನ ನಾವು ಒಂದು 10% ಅಷ್ಟೇ ಎಕ್ಸ್ಟ್ರಾ ಅಂತ ಯೂಸ್ ಮಾಡೋದು. ಇನ್ನೆಲ್ಲ ನ್ಯಾಚುರಲ್ ಆಗಿ ತರಕಾರಿ ಬಿಟ್ಟರೆ ಹೊರಗಡೆ ನಾವು ಪಾರ್ಟೇಷನ್ ಮಾಡ್ಕೊಂಡಿದ್ದೀವಿ. ರಾಗಿ ಹುಲ್ಲು ಅದೆಲ್ಲ ಹಾಕೊಂಡಿದ್ವಿ. ಅದಕ್ಕೋಸ್ಕರ ತಿಪ್ಪೆ ಮಾಡಿದೀನಿ ಒಂದು, ಅವೇ ಮೇಯ್ತವೆ. ಅವು 2 ದಿನಕ್ಕೆ 3 ದಿನಕ್ಕೆ ಒಂದೊಂದ್ಸಲ ಬಿಡ್ತೀವಿ, ಅದು ಹುಳ ಎಲ್ಲ ಉತ್ಪತ್ತಿ ಆಗಿರುತ್ತದೆ, ಅವೇ ತಿಂತೇವೆ. ಈ ಹಳ್ಳಿಗಳಲ್ಲಿ ಈಗ ನಮ್ಮ ಊದಿರೆಲ್ಲ ಏನು ಬೈತಾರೆ ಅಂತಂದ್ರೆ, ಪಾಪ ಪಿತ್ತ ನತ್ತಿಗೆ ಹರಿದಾಗ ನಿಮ್ಗೆ ತಿನ್ನಿಸ್ತೀನಿ ಬರೀ ಸಂಜೆಗೆ ಅಂತಂತಾರೆ, ಸರಿಯಾಗಿ ಕೆಲಸಕ್ಕೆ ಏನಿಲ್ಲ ಅಂತಂದ್ರೆ. ನೀವು ಎಲ್ಲಿಂದ ತಗೋತೀರಾ ನೋಡಿ ಮಾಡಿ ತಗೊಳ್ಳಿ. ನ್ಯಾಚುರಲ್ ಫುಡ್ ಕೊಡೋದ್ರಿಂದ ಕೋಳಿಗಳು ಆರೋಗ್ಯವಾಗಿರ್ತವೆ, ಜೊತೆಗೆ ಚೆನ್ನಾಗಿ ಗ್ರೋತ್ ಆಯ್ತವೆ. ಎರಡೂ ಬೇಕು ನಮಗೆ. ಈ ಕಡೆ ಇನ್ವೆಸ್ಟ್ಮೆಂಟ್ ಕಡಿಮೆನೂ ಆಗಬೇಕು, ಆರೋಗ್ಯನೂ ಕೊಡಬೇಕು, ಗ್ರೋತ್ ಆಗಬೇಕು, ಬಿಸ್ನೆಸ್ ಆಗಬೇಕು ಅಂತ ನಾವು ಆದಷ್ಟು ಮ್ಯಾಕ್ಸಿಮಮ್ 90% ನಾವು ನ್ಯಾಚುರಲ್ ಫುಡ್ಡೇ ಡೆವಲಪ್ ತುಂಬ ಚೆನ್ನಾಗಿ ಆಗ್ತವೆ. ಡೆವಲಪ್ ಎಲ್ಲ ಶೈನಿಂಗ್ ಕಾಣ್ತಾವ ಮಾತ್ರ ಕೋಳಿಗಳು. ಗುರು ಒಳ್ಳೇದಾಗಲಿ, ಇದೇ ರೀತಿ ನಿಮ್ಮ ಕೆಲಸ ಮುಂದುವರಿಲಿ. ಒಳ್ಳೆ ಕೋಳಿಗಳು ಸಾಕಿ ಒಳ್ಳೆ ಮೊಟ್ಟೆಗಳು ಕೊಡಿ ಜನಕ್ಕೆ, ಒಳ್ಳೆ ಆದಾಯನೂ ಬರಲಿ ನಿಮಗೆ, ಜನರ ಆರೋಗ್ಯನೂ ಚೆನ್ನಾಗಿರಲಿ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇರಳೆಕೆರೆ ಮಂಡ್ಯ, ಎಲ್ರಿಗೂ ನಮಸ್ಕಾರ.